ಪ್ರಕರಣ ದಾಖಲಿಸುವ ವಿಚಾರ ಗ್ರಾಮಾಂತರ ಠಾಣೆ ಮುಂದೆ ಜಮಾಯಿಸಿದ ಮುಖಂಡರು. ಜೆಡಿಎಸ್ ಪಕ್ಷಕ್ಕೆ ದುಡಿದಿರುವ ಕಾರಣ ನಮ್ಮ ಮೇಲೆ ಇಂದು ಪ್ರಕರಣ ದಾಖಲಾಗಿರುವ ಆರೋಪ ಚಿಂತಾಮಣಿ. ಇನ್ನು ವಿಧಾನಸಭಾ ಚುನಾವಣೆ ನಡೆಯಲು ಕೆಲವು ದಿನ ಬಾಕಿ ಇದ್ದು ಈಗಾಗಲೇ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಕಾವು ಏರಿದೆ. ಇಂದು ರಾಜಕೀಯ ಮುಖಂಡರು ಪ್ರಕರಣ ದಾಖಲಿಸುವ ವಿಚಾರಕ್ಕಾಗಿ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದು ಕೆಲ ಕಾಲ ಗೊಂದಲ ಉಂಟಾದ ಘಟನೆ ನಡೆಯಿತು. ಗ್ರಾಮಾಂತರ ಪೊಲೀಸ್ ಠಾಣೆ ಮುಂದೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಎಚ್ ನಾರಾಯಣಸ್ವಾಮಿ, ಜೆಡಿಎಸ್ ಪಕ್ಷಕ್ಕೆ ದುಡಿದ ಕಾರಣ ನಮ್ಮ ಮೇಲೆ ಪ್ರಕರಣ ದಾಖಲಿಸಿ ಶಾಸಕರು ಬಹಳ ಉಪಕಾರ ಮಾಡಿದ್ದಾರೆ ಎಂದು ದೂರಿದರು. ಅವರು ಮಾಡೋ ಚಟುವಟಿಕೆಗಳು, ಅವ್ರು ಮಾಡೋ ದೌರ್ಜನ್ಯ, ಅವರು ಮಾಡೋ ಹೋಲ್ಕಾಲು ಬಗ್ಗೆ ನಾವು ಮಾತಾಡಿದ್ವಿ. ಅವರು 5 ಜನ ನೀನು ದಳದಲ್ಲಿದ್ದೀಯಲ್ಲಪ್ಪ ದೊಡ್ಡ ಮನುಷ್ಯ, ನೀವು 5 ಜನ ಸದಸ್ಯರಿದ್ರಲ್ಲ, ತಾಲೂಕು ಪಂಚಾಯತ್ ಸದಸ್ಯರು 5 ಜನ ನೀನು ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂತ ನಾವು ಮಾತಾಡಿದ್ವಿ. ಇಲ್ಲ ಅಂತ ಹೇಳಲಿಲ್ಲ. ಒಂದು ಕೌನ್ಸಿಲರ್ 5 ಜನ ಹೋದ್ರು, ನೀನು ಮಾಡಿದೆ ನಿನ್ನ ಸ್ವಾರ್ಥ, ನಿನ್ನ ಇದು ನೋಡ್ತಾ ಇದೆಯಾ, ಜನಸೇವೆ ಮಾಡ್ತಾ ಇಲ್ಲ. 2 ಅದರಲ್ಲಿ 13-14 ಪಂಚಾಯತ್ ಅವ್ರ ಕಷ್ಟ ಸುಖ ನೋಡ್ತಾ ಇಲ್ಲ. ಇದು ಮಾತಾಡಿದ್ರು. ಈ ಥರ ಮಾತಾಡಿದ್ರೆ ಅವ್ರು ಕೋಪ ಬಂದಿದೆ ಅಷ್ಟೇ. ಏನು ನೆಮ್ಮದಿಗೆ ಇತ್ತು ಅಂತ ಹೇಳ್ತಿದ್ರಲ್ಲ, ಇವಾಗ 9 ವರ್ಷಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರು ಅವರು ಕೇಸ್ಗಳು. ಇವಾಗ ನಮ್ಮ 40 ವರ್ಷಕ್ಕೆ ನಮ್ಮ ಮೇಲೆ ಒಂದು ಕಂಪ್ಲೇಂಟ್ ಮಾಡಿಲ್ಲ. ಯಾರು ಕಂಪ್ಲೇಂಟ್ ಇಲ್ಲಪ್ಪ. ನಮ್ಮ ಊರಲ್ಲಿ ಕೇಳಿ ಬರ್ರಿ, 4500 ಜನ ಇರೋದು ಊರು, ಯಾರನ್ನ ಒಂದು ಕಂಪ್ಲೇಂಟ್ ಮಾಡ್ಯಾರ ನಮ್ಮ ಮೇಲೆ. ಇವಾಗ ಇವ್ರು ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ತಂದೆಯವರ ತೀರ್ಮಾನ ಮಾಡಿ ಇವಾಗ ನಾಳೆ ನಾಳೆ ನಾವು ಪ್ರೆಸ್ ಮೀಟ್ ಕರೀತೀರಿ. ನಾವಂತೂ ಡಿಕ್ಲೇರ್ JDS ಕಂತೂ ಓಟ್ ಹಾಕಲ್ಲ.